ಶ್ರೀ ಗುರುಭ್ಯೋ ನಮಃ. ಯಾವುದೇ ವ್ಯಕ್ತಿ ಆದರೂ ಕೂಡ ತಾನು ಹುಟ್ಟಿದಂಥ ನೆಲ, ತಾನು ತುಳಿದಂಥ ಮಣ್ಣು, ತಾನು ಇರ್ತಕ್ಕಂಥ ಜಾಗ, ತಾನು ಕುಡಿಯುವಂಥ ನೀರು, ಇದ್ರ ಮೇಲೆ ತುಂಬ ಅಭಿಮಾನ ಇರುತ್ತೆ. ಹಾಗೆ ನನಗೂ ಕೂಡ ನನ್ನ ರಾಜ್ಯ, ನನ್ನ ಜನ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಇತಿಹಾಸ, ನನ್ನ ಕನ್ನಡ ಅನ್ನುವಂಥ ಶಬ್ದದ ಮೇಲೆ ತುಂಬ ಅಭಿಮಾನ ಇದೆ. ಅಂಥ ಒಂದು ಹೊಸ ಪ್ರಯತ್ನದಲ್ಲಿ ಹೊಸಬರನ್ನ ಹಾಕ್ಕೊಂಡು ಒಂದು ಒಳ್ಳೆ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದೇ ಆಸೆ, ನಮ್ಮ ಕನ್ನಡ ಚಿತ್ರರಂಗ ತುಂಬ ಯಶಸ್ವಿಯಾಗಿ ಬೆಳಿಬೇಕು. ಇವತ್ತು ಸಾಮಾನ್ಯವಾಗಿ ಎಲ್ಲ ಚಿತ್ರರಂಗಗಳನ್ನು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಷೆಯನ್ನು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಷೆಗಳ ಚಿತ್ರವನ್ನು ರೀಮೇಕ್ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗನ ಕೂಡ ಅದೇ ರೀತಿಯಲ್ಲಿ ಬೇರೆ ಭಾಷೆಯವರು ತಗೊಂಡು ರೀಮೇಕನ್ನು ಮಾಡಿ ನಮ್ಮ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಸೆ. ಎಷ್ಟೋ ಜನ ಕಲಾವಿದರು ತುಂಬ ಕಷ್ಟಪಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ಅಂಬರೀಷ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಇವತ್ತಿನ ದಿವಸ ಕಲೆ ಎನ್ನುವುದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ, ಧರ್ಮ ಇಲ್ಲ. ಕಲೆ ಅಂತಂದ್ರೆ ಅದು ಒಂದೇ ಧರ್ಮ ಅಂತ. ಆ ಧರ್ಮಕ್ಕೆ ಇರತಕ್ಕಂಥದ್ದು ಒಂದೇ ಹೆಸರು ಕಲಾವಿದರು ಅಂತ. ಅಂಥ ಒಂದು ಕಲಾವಿದರನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹವನ್ನು ಮಾಡಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಂತೀರಿ ಬಿರುಕನ್ನು ಬಿಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕಲಾಭಿಮಾನಿಗಳು, ಕಲೆಯನ್ನು ಪ್ರೋತ್ಸಾಹವನ್ನು ಮಾಡುವಂಥವ್ರು, ನಮ್ಮ ಕನ್ನಡವನ್ನು ಬೆಳೆಸಬೇಕು. ಈ ಚಿತ್ರರಂಗ ತುಂಬಾ ವರ್ಷಗಳಿಂದ ತುಂಬಾ ಕಷ್ಟವನ್ನು ಪಡ್ತಾ ಇದೆ. ಆ ಕಷ್ಟ ಮುಂದಿನ ದಿವಸಗಳಲ್ಲಿ ನೀಗಬೇಕು ಅನ್ನುವಂಥ ಆಸೆ. ಇಂಥ ಹೊಸಬ್ರ ಪ್ರಯತ್ನ ತುಂಬಾ ಚೆನ್ನಾಗಾಗಿದೆ. ಚಲನಚಿತ್ರನೂ ಕೂಡ ಮುಂದಿನ ದಿವಸಗಳಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತಾವೆಲ್ಲರೂ ಕೂಡ ಕನ್ನಡಿಗರು ಅದನ್ನ ಪ್ರೋತ್ಸಾಹಿಸಿ ಬೆಳೆಸಬೇಕು ಅನ್ನುವಂಥ ಆಸೆ ನಮ್ಮದು. ಹಾಗಾಗಿ ಈ ಚಿತ್ರರಂಗಕ್ಕೆ ಎಲ್ಲ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.